ಗುಲಾಬ್ ಜಾಮೂನ್ ಲಾಲ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 165 ಕೊಟ್ಬಿಡಿ ಸರ್ ಹೋಗಿ ಸರ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡಿ ಸರ್. ಇದು ನೀವು ಇಲ್ಲಿ ಬನ್ನಿ. ಗುಲಾಬ್ ಜಾಮೂನ್ ಲಾಲ್ ಆಸ್ ಇಟ್ ಈಸ್ ಅವರೇ FC ಮಾಡ್ಕೊಳ್ಳಿ 95,000 ಕೊಟ್ಬಿಡಿ ಸರ್. 7,65,000 ಕೊಟ್ಬಿಡಿ ಸರ್. ಸರ್ ಇದು ನೀವು ಇಲ್ಲಿ ಬನ್ನಿ. ಗುಲಾಬ್ ಜಾಮೂನ್ ಲಾಲ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,25,000 ಕೊಡಿ ಅವರೇ ಮಾಡ್ಕೊಳ್ಳಿ. ಇಲ್ಲ 1,45 ಕೊಡಿ ನಾವೇ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಇದು ನೀವು ಇಲ್ಲಿ ಬನ್ನಿ. 165 ಫೈನಲ್ ಮಾಡ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ಸರ್ 2,70,000 ಕೊಟ್ಬಿಡಿ ಸರ್. ಗುಲಾಬ್ ಜಾಮೂನ್ ಲಾಲ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,40,000 ಕೊಟ್ಬಿಡಿ ಸರ್. ಸರ್ ಇದು ನೀವು ಇಲ್ಲಿ ಬನ್ನಿ. 7,65,000 ಕೊಟ್ಬಿಡೋಣ ಸರ್. ಗುಲಾಬ್ ಜಾಮೂನ್ ಲಾಲ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,45,000 ಕೊಟ್ಬಿಡೋಣ ಸರ್. ಸರ್ ಇದು ನೀವು ಇಲ್ಲಿ ಬನ್ನಿ. ಫೈನಲ್ ಟು ಫೈನಲ್ 7,88,000 ಕೊಟ್ಬಿಡೋಣ ಸರ್. ಗುಲಾಬ್ ಜಾಮೂನ್ ಲಾಲ್ ಫೈನಲ್ ಟು ಫೈನಲ್ 7,25,000 ಕೊಟ್ಬಿಡಿ ಸರ್. ಇದು ಸರ್ ಇದು ನೀವು ಇಲ್ಲಿ ಬನ್ನಿ. ಫೈನಲ್ ಟು ಫೈನಲ್ 4 ಲಕ್ಷ ಕೊಟ್ಬಿಡೋಣ ಸರ್. ಸರ್ ಇದು ನೀವು ಇಲ್ಲಿ ಬನ್ನಿ. ಗುಲಾಬ್ ಜಾಮೂನ್ ಲಾಲ್ ಇದು ಬಂದ್ಬಿಟ್ಟು ಸರ್ ನಿಮ್ದು ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ ಯಾರು ಮಾಡಲು ಗಾಡಿ ಸರ್ 15 ಸಿಂಗಲ್ ಓನರ್ ಸರ್ VXI. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. ಸರ್ ಇದು ನೀವು ಇಲ್ಲಿ ಬನ್ನಿ. ಅದು ಕಾಲ ಹೇಳ್ತಾ ಇದ್ದಿದ್ದು ನಿಮ್ ಕಡೆಯಿಂದ ಬಂದ್ರೆ 5,90,000 ಕೊಟ್ಬಿಡಿ ಸರ್. ಗುಲಾಬ್ ಜಾಮೂನ್ ಲಾಲ್ ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಒರಿಜಿನಲ್ ಬ್ರ್ಯಾಂಡ್ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಯಾರಾದ್ರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂದ್ರೆ ಆರಾಮಾಗಿ ಬರ್ಬೋದು ನೆಕ್ಸ್ಟ್ ಕಾರ್ಸ್ಗೆ. ನಿಮ್ಮ ಜೊತೆ ಅಕ್ರಮ್ ಬೈ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ 75 ಇಂದ ಶುರು ಆಗುತ್ತೆ ಸರ್. ಹೈಯೆಸ್ಟ್ ಅಂದ್ರೆ 8 ಲಕ್ಷವರೆಗೂ ಹೋಗುತ್ತೆ. ಓಕೆ ಸರ್, ಇಷ್ಟೊಂದೆಲ್ಲ ಗಾಡಿಗಳು ಇದೆ, ಬಟ್ ಏನಾದ್ರು ಲೋನ್ ಅಂತ ನೋಡ್ತಾರೆ ಸರ್? ಲೋನ್ 2011 ಮಾಡಲ್ ಮೇಲೆ ನಾವು ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ವೆಹಿಕಲ್ ನೋಡಿ ಚೆಕ್ ಮಾಡ್ಲಿ, ನಿಮ್ಮ ಮೆಕ್ಯಾನಿಕ್ ಯಾವ್ದಾದ್ರು ಇದೆ ಕರ್ಕೊಂಡು ಬನ್ನಿ, ಓಡ್ಸ್ ನೋಡಿ, ನಿಮ್ಗೆ ಏನೇನ್ ಬೇಕು ಎಲ್ಲ ನಮ್ಮ ಕಡೆಯಿಂದ ಅನುಕೂಲ ಮಾಡ್ಕೊಡ್ತೀವಿ. ಆರಾಮಾಗಿ ನೋಡಿ ಚೆಕ್ ಮಾಡಿ ಆರಾಮಾಗಿ ತಗೊಳ್ಳಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಬೇರೆ ಬೆಂಗಳೂರು ಹತ್ರ ಥ್ರೂ ಔಟ್ ಕರ್ನಾಟಕದಲ್ಲೂ ಆಗುತ್ತೆ ಸರ್. ಓಕೆ, ನೀವು ಥ್ರೂ ಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಕೂಡ ಮಾಡ್ಕೊಡ್ತಾರೆ ಸರ್. ಆಮೇಲೆ ಸರ್ ಇವಾಗ ಎಷ್ಟೊಂದು ನೆಕ್ಸ್ಟ್ ಕಾರ್ಸ್ಗಳು ಬಂದ್ಬಿಟ್ಟಿದೆ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಸರ್? ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್, ಸರ್ಕಲ್ ಇಂದ ಸ್ವಲ್ಪ ಡೌನ್ ಬಂದ್ರೆ ಇಸ್ಕಾಯಿ ವಾಕ್ ಸಿಗುತ್ತೆ ರೈಟ್ ಸೈಡ್ ನಲ್ಲಿ. ಆಮೇಲೆ ಲೆಫ್ಟ್ ಸೈಡ್ ನಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ. ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲೇ ನಮ್ಮ ಬೋರ್ಡ್ ಇದೆ. ಹಂಗೆ ಬಂದ್ಬಿಟ್ರೆ ನೋಡಿ ಕರ್ನಾಟಕ ಫ್ಲಾಗ್ ಇದೆ, ವಂಗೆ ಮರ ಇದೆ. ನಮ್ಮ ಆಫೀಸ್ ಇಂದ ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೆ. ಏನ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಂಗೆ ಇಲ್ಲ. ಓಕೆ, ಸೀದಾ ಡೌನ್ ಅಲ್ಲಿ ಬಂದ್ರೆ ದೊಡ್ಡ ಮೋದಿ ಪಕ್ಕದಲ್ಲ ಬಂದ್ಬಿಡ್ತೀವಿ. ಓಕೆ, ನಿಮ್ಗೆ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಯ್ತು, ಅಲ್ಲೇ ಕೇಳಿಸ್ಕೊಬಿಡಿ. ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನಾನು ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹಾಂ ಸರ್, ನೋಡೋಣ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಸರ್. ಇದು ನೀವು ಇಲ್ಲಿ ಬನ್ನಿ. ಸೊ ಮೊದಲನೇ ಗಾಡಿನ ಒಂದು ಸ್ವಿಫ್ಟ್ ಇದೆ, ಏನ್ ಸರ್ ಡೀಟೇಲ್ಸ್ ಇದ್ರದ್ದು? 2008 ಮಾಡಲು ಸಿಂಗಲ್ ಓನರ್ ಗಾಡಿ, ಶೋರೂಮ್ ಸರ್ವಿಸ್ ಇದೆ. 25,000 ಇರೋದು ಶೋರೂಮ್ ಸರ್ವಿಸ್, ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಶೋರೂಮ್ ಟೈರು, ಶೋರೂಮ್ ಪಿನ್ ಟು ಪಿನ್ ಇದೆ. ಇದು ಬಂದ್ಬಿಟ್ಟು 2,65,000 ಕೊಡ್ಬಿಡೋಣ ಸರ್. ಫೈನಲ್ ಅಂದ್ರೆ ಫೈನಲ್ ಸರ್. ಅದು ಫೈನಲ್ ಸರ್. ಈ ತರ ಗಾಡಿ ನೀವು 1,000 ಗಾಡಿನಲ್ಲೂ ಹುಡುಕಿದ್ರೆ ಈ ಮ್ಯಾಲೇಜ್ ಕಡಿಮೆ ಮಾಡಿದ್ದು ಸಿಗೋದಿಲ್ಲ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2,65,000 ಸಿಂಗಲ್ ಓನರ್. ಓಕೆ, ಸೊ ಇದು 2010 ಮಾಡಲು ಆಟೋಮೆಟಿಕ್. ಇದು ಮ್ಯಾಗ್ನಾ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಇನ್ನ ವಾಶ್ ಆಗಿಲ್ಲ ಗಾಡಿ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,40,000 ಕೊಟ್ಬಿಡಿ ಸರ್. 7,40,000. ಹೌದು ಸರ್. 2010 ಸರ್. ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ನಲ್ಲಿ ಬಹಳ ಜನ ಲೇಡೀಸ್ ವಯಸ್ಸಾಗಿರೋರು ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಓಡ್ಸಕ್ಕೆ ಈಸಿ, ಒಂಥರ 2 ವೀಲರ್ ಆಕ್ಟಿವ್ ಆಗಿದಂಗೆ ಸರ್. ಇದು ಆಟೋಮೆಟಿಕ್ ಸಿಗೋದೇ ಕಡಿಮೆ ಅಂತ ಬಂದ್ರೆ ಸಿಗುತ್ತೆ. ಓಕೆ, ಪಟ್ಟಂತ ಬಂದ್ರೆ ತಗೊಳ್ಳಬಹುದು. ಹೌದು ನೋಡಿ, ಇದು 2016 ಮಾಡಲು ಸಿಂಗಲ್ ಓನರ್. ಅದೇ ಇದು ಓಡಿರೋದು 48,000 ಚೇಂಜ್. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಇದು ಕೂಡ ಶೋರೂಮ್ ಸರ್ವಿಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,45,000 ಕೊಡ್ಬಿಡೋಣ ಸರ್. 7,45,000 ಒಂದು ಇಯಾನ್ ಸಿಗುತ್ತೆ. ಹೌದೌದು. ಗಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ಇದಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ನಾವೇ. ಎಷ್ಟು ಡೌನ್ ಪೇಮೆಂಟ್ ಆಗಂದ್ರೆ ಸರ್ ನಿಮ್ಗೆ 70-80% ಫೈನಾನ್ಸ್ ಸಿಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಹಾಗೆ ಒಂದು ಆಪಲ್ ಶೇಪ್ ಒಂದು ಸ್ವಿಫ್ಟ್ ಇದೆ ಸರ್. ನೋಡಿ ಸರ್, ಇದು ಗುಲಾಬ್ ಜಾಮೂನ್ ಲಾಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು 10 ಮಾಡಲು VXI ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಒಳ್ಳೆ ಇಂಟೀರಿಯರ್. ಗಾಡಿ ಶೋರೂಮ್ ಟೇಸ್ಟ್ ನಲ್ಲಿ ಇದೆ. ಒಂದು ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ತುಂಬಾ ನೀಟಾಗಿದೆ.
ನೀವೇನು ₹1 ಖರ್ಚು ಮಾಡಂಗಿಲ್ಲ. ಸುಮ್ನೆ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ಬೇಕು ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. Okay, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರೈಸ್ ಏನಾಗುತ್ತೆ ಸರ್ ಇದು ಗಾಡಿಗೆ? ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,88,000 ಕೊಟ್ಬಿಡೋಣ ಸರ್. ಇನ್ನೊಂದ್ಸತಿ ಪ್ರೈಸ್ ಸರ್ 2,88,000 ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಸರ್ ಹೇಳೋದು 3 ಲಕ್ಷ ಸರ್. ಇದಕ್ಕಿಂತ ಕಡಿಮೆ ಎಲ್ಲಿ ಸಿಗುತ್ತೆ ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ 2,85,000ಗೆ ಫೈನಲ್ ಆಗುತ್ತೆ. 88,000 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸೊ ಹಾಗೆ ಇನ್ನೊಂದು ಯಾನ್ ಇದೆ ಸರ್ 2014-15 ಸಿಂಗಲ್ ಓನರ್. ಇದು ಕೂಡ ಎಸಿ ಪೋಸ್ಟರಿಂಗ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ ಸೊ ಪೆಟ್ರೋಲ್ ವೇರಿಯಂಟ್. ಹೌದು ಇಯಾನ್ ಏನಾದ್ರು ಹುಡುಕ್ತಾರೆ ನೋಡಿ, ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮಾಡೆಲ್ ಗಾಡಿ ಸಿಗುತ್ತೆ. ಹೌದು. ಏನಾಗುತ್ತೆ ಸರ್ ಪ್ರೈಸ್? ಅದು ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದು. ಓಕೆ ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ ಸರ್ ಇದು. 2,4 ಲಕ್ಷಕ್ಕೆ 2,4 ಲಕ್ಷ ಕೊಟ್ಬಿಡಿ ಸರ್. ಓಕೆ ನೋಡಿ 14-15 ಮಾಡಲಿ 2,4 ಲಕ್ಷಕ್ಕೆ ಸಿಗ್ತಿದೆ. ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಗಾಡಿ. ವ್ಯಾಗನರ್ ಇದೆಯಲ್ಲ ಸರ್? 2010 ಮಾಡಲ್ ಇದು. 50,000 ಹೊಡಿದೆ, ಶೋರೂಮ್ ರಿಕಾರ್ಡ್ ಇದೆ. ಇದು ಕೂಡ ಎಸಿ ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಟೈರು, ಸಿಸ್ಟಮ್, ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಕೊಟ್ಬಿಡಿ ಸರ್. 2,45ಕ್ಕೆ ಒಂದು 10 ಮಾಡಲ್ ಗಾಡಿ, ಒಂದು ವ್ಯಾಗನರ್. 50,000 ಹೊಡೆಯೋದು ಗಾಡಿ ತುಂಬಾ ಚೆನ್ನಾಗಿದೆ. ಕೆ ಸೀರೀಸ್ ಇದು. ಓಕೆ ಸೊ ನೆಕ್ಸ್ಟ್ ಸರ್ 2013 ಮಾಡಲು ಡೀಸೆಲ್. ಓಕೆ ಡಿಸೈರ್ ಇವಾಗ ನಿಮ್ಗೆ ಗೊತ್ತಲ್ಲ, ಮಾರುತಿನಲ್ಲಿ ಡೀಸೆಲ್ ಗಾಡಿ ಡಿಮ್ಯಾಂಡ್ ಇದೆ, ಸ್ಟಾಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, ಎಸಿ ಪೋಸ್ಟರಿಂಗ್, ಪವರ್ ವಿಂಡೋ, ಒಳ್ಳೆ ಇಂಟೀರಿಯರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಓಕೆ ನೀಟಾಗಿದೆ, ಒಳ್ಳೆ ನೋಡಿ ಸಿಸ್ಟಮ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಓಕೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ. 2013 ಮಾಡಲ್ ಗಾಡಿ. 13 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಓಕೆ ಪ್ರೈಸ್ ಏನು ಕೊಟ್ಬಿಡ್ತೀರಾ? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ ಒಂದು 4 ನಿಮ್ಮ ಕಡೆಯಿಂದ ಬಂದ್ರೆ 395 ಕೊಟ್ಬಿಡೋಣ ಸರ್. ಹೋಗಿ ಸರ್, ಇನ್ನೊಂದು 5,000 ಮಾಡಿ ಸರ್, ಹೋಗಿ ಸರ್. ಓಕೆ 395ಕ್ಕೆ ಒಂದು ಸ್ವಿಫ್ಟ್ ಡಿಸೈರ್ 2000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ ಗಾಡಿ. ಗಾಡಿ ನೀವು ಹುಡುಕಿದ್ರೆ ಒಂದು ಕ್ರಾಚಸ್ ಸಿಗಲ್ಲ ಸರ್. ಓಕೆ ಅಷ್ಟು ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ನೋಡಿ 395ಕ್ಕೆ ಫೈನಲ್ ಆಗುತ್ತೆ ಈ ಒಂದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ. ಹೌದೌದು. ಸೊ ಹಾಗೆ ಒಂದು ಸಿಲಿಯರ್ ಇದೆ ಸರ್ 2014 ಮಾಡಲು VXI. ಇದು ಕೂಡ ತುಂಬಾ ನೀಟಾಗಿದೆ, ಗಾಡಿ ಚೆನ್ನಾಗಿದೆ. VXI ಇದು ಬಂದ್ಬಿಟ್ಟು ನಿಮ್ದು ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡೋಣ ಸರ್. ಓಕೆ 345ಕ್ಕೆ ಒಂದು ಫೈನಲ್ ಆಗುತ್ತೆ. ಆಟೋಮೆಟಿಕ್ ಸರ್ ಇದು. ಫೈನಾನ್ಸ್ ಸಿಗುತ್ತೆ. ಬಹಳ ಜನ ಹುಡುಕ್ತಾ ಇರ್ತಾರೆ, ಸಣ್ಣ ಬಜೆಟ್ ಮಾಡ್ಕೊಂಡ್ರಿ ನಮ್ಗೆ ಗಾಡಿ ಸಿಗುತ್ತೆ. ನಿಮ್ಗೆ ಒಂದು 80,000 90,000 ಮಾಡ್ಕೊಂಡ್ರು ನಿಮ್ಗೆ ಡಿಫರೆನ್ಸ್ಗೆ ನಿಮ್ಗೆ ಗಾಡಿ ಸಿಗುತ್ತೆ, ಲೋನ್ ಸಿಗುತ್ತೆ. ಆರಾಮಾಗಿ ಲೋನ್ ಕೂಡ ಮಾಡ್ಕೊಂಡು ಗಾಡಿಗೆ. ಸೊ ಹಾಗೆ ಒಂದು ಸ್ವಿಫ್ಟ್ ಇದೆ ಸರ್ ಪೆಟ್ರೋಲ್ ವೇರಿಯಂಟ್. 2015 ಮಾಡಲು VXI ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ನೀಟಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 4,5 ಲಕ್ಷಕ್ಕೆ ಯಾವ ಮಾಡಲ್ ಗಾಡಿ ಸರ್? 15 ಸಿಂಗಲ್ ಓನರ್ ಸರ್, VXI 15 ಮಾಡಲ್ ಗಾಡಿ. ಹೌದು ಸರ್. ಓಕೆ ಆಲ್ಮೋಸ್ಟ್ ಲೈಕ್ 13 ಮಾಡಲ್ ಪ್ರೈಸ್ ಅಲ್ಲಿ ನೀವು 15 ಮಾಡಲ್ ಗಾಡಿ ಕೊಡ್ತಾ ಇದೀರಾ. ಓಕೆ ಕ್ರೇಜಿ. ಹಂಗಂದ್ರೆ ನಿಮ್ಗೆ 5 ಲಕ್ಷಕ್ಕೆ ಒಂದು 15 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಸರ್ 2012 ಮಾಡಲು ಫೋರ್ಡ್ ಫಿಯೆಸ್ಟಾ. ಇದು ಟೈಟಾನಿಯಂ ಓಪನ್ ಮಾಡಲಿದ್ದು, ಮ್ಯಾಗ್ವೀಲ್ ಇದೆ, ಎಸಿ ಪೋಸ್ಟರಿಂಗ್ ಪೌಂಡ್ ಇದೆ, ಕ್ಲಾಸಿಕ್ ಗಾಡಿ ನೀಟಾಗಿದೆ. ಡೀಸೆಲ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. 2,55,000 ಮಾಡಿ ಸರ್. ಡೀಸೆಲ್ ಗಾಡಿ. ಹೌದು ಸರ್, ಡೀಸೆಲ್ ಗಾಡಿ. ಓಕೆ ಸೊ ಹಾಗೆ 2010 ಮಾಡಲು ಇದು ಸ್ಪೋರ್ಟ್ಸ್, ಎಸಿ ಪೋಸ್ಟರಿಂಗ್ ಪೌಂಡ್, ಬ್ಯಾಕ್ ವೈಫಾಗ್, ಡಿಫಾಗರ್, ಪೆಟ್ರೋಲ್ ಗ್ಯಾಸ್ ಎರಡೂ ಕೂಡ ಇದೆ. ಇದು ಬಂದ್ಬಿಟ್ಟು 2,5 ಲಕ್ಷ ಕೊಟ್ಬಿಡಿ ಸರ್. 2,5 ಲಕ್ಷಕ್ಕೆ ಒಂದು LPG ಗಾಡಿ ಇರೋ ಗಾಡಿ. ಹೌದು, CNG ಇರೋ ಗಾಡಿ. ಓಕೆ ನೋಡಿ ಹುಡುಕ್ತಾ ಇರ್ತಾರೆ ನಮ್ಗೆ CNG ಬೇಕು ಅಂತ. ತಗೊಂಡು ಫಿಟ್ ಮಾಡೋದ್ರಿಂದ ಆರಾಮಾಗಿ ಈಸಿ ತಗೋಬಹುದಲ್ಲ. ಹೌದು, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡು ಅದನ್ನು 2,5 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಸೊ ಹಾಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ ಸರ್ ಈಕೋ. ಸರ್ ನಮ್ಮ ಹತ್ರ ಈಕೋ 5 ಗಾಡಿ ಇದೆ ಸರ್. ಓಕೆ 2010 ಇದೆ, 13 ಇದೆ, 18 ಇದೆ, 19 2 ಇದೆ. ಎಲ್ಲ ಟೋಟಲ್ 5 ಗಾಡಿ ಇದೆ ಈಕೋ. ಇದು ನೋಡಿ 12-13 ಸಿಂಗಲ್ ಓನರ್ ಗಾಡಿ, ಡೆಲ್ಲು ಡೆಂಟು ಕ್ರಾಚಸ್ ಇಲ್ಲ, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 2,75,000ಕ್ಕೆ ಕೊಟ್ಬಿಡೋಣ ಸರ್. ಓಕೆ 2,75,000ಕ್ಕೆ ನಿಮಗೆ ಒಂದು ಈಕೋ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಗಾಡಿ. 2,75 ಕೊಟ್ಬಿಟ್ಟು ಆರಾಮಾಗಿ ಲೋನ್ ಕೂಡ ಆಗುತ್ತೆ ಗಾಡಿಗೆ. ಫೈನಾನ್ಸ್ ಮಾಡಿಸ್ಕೊಡ್ತೀವಿ, ಆರಾಮಾಗಿ ಲೋನ್ ಅಲ್ಲೂ ತಗೊಂಡ್ಬಿಡ್ಬೋದು ಈಕೋನ.
ಸೊ ಹಾಗೆ ಇನ್ನೊಂದು ಈಕೋ ಇದೆ ಸರ್ ಸಿಲ್ವರ್ 2019 ಮಾಡಲು ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ದೊಡ್ಡ ಫ್ಯಾಮಿಲಿ ಹುಡುಕ್ತಾ ಇದ್ರೆ ಮಾರುತಿನಲ್ಲಿ ತಗೊಳ್ಳಿ, ಒಳ್ಳೆ ಮೇಂಟೆನೆನ್ಸ್, ನಿಮ್ಗೆ ರೀಸೇಲ್ ವ್ಯಾಲ್ಯೂ ಇರುತ್ತೆ, ಎಲ್ಲಾರ್ಗೂ ಅನುಕೂಲ ಇರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,40,000 ಫೈನಲ್ ಮಾಡ್ಬಿಡಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 440 ಫೈನಲ್ ಮಾಡ್ಬಿಡಿ ಸರ್. ಇನ್ನೊಂದು ಹೇಳಿ ಸರ್. 435 ಮಾಡ್ಬಿಡಿ ಸರ್ ನಿಮ್ ಕಡೆಯಿಂದ ಬಂದ್ರೆ. ಓಕೆ 435 ಫೈನಲ್ ಗಾಡಿ. 435 ಫೈನಲ್ ಮಾಡ್ಬಿಡಿ. ಓಕೆ ಸೊ ಹಾಗೆ ಇನ್ನೊಂದು ಸುಜುಕಿ ಸೆಲೆರಿಯೋ ಇದೆ ಸರ್. ಇದು ಆಟೋಮೆಟಿಕ್ ಸರ್. ಇದನ್ನು ಆಟೋಮೆಟಿಕ್ 15 ಮಾಡಲಿ. ಇದು 15 VXI AC ಪೋಸ್ಟರಿಂಗ್ ಪವರ್ ಇದೆ. ಗಾಡಿ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಎಲ್ಲೂ ಒಂದು ಕ್ರಾಚಸ್ ಇಲ್ಲ, ಏನು ಒಂದು ಕೊಡೆ ಯಾವ್ದು ಏನು ಮಾತಾಡಂಗಿಲ್ಲ, ಎಲ್ಲಾ ಕಡೆಯಿಂದ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,35,000 ಕೊಟ್ಬಿಡಿ ಸರ್. 3,35,000 15 ಮಾಡಲ್ ಗಾಡಿ. 15 ಮಾಡಲಿ ಸರ್. ಓಕೆ ನೋಡಿ 3,35,000 ಒಂದು ಆಟೋಮೆಟಿಕ್ ಗಾಡಿ, ಒಂದು 15 ಮಾಡಲ್ ಗಾಡಿ, ಒಂದು ಸಿಲೇರಿಯೋ ಸಿಗ್ತದೆ. ಓಕೆ ಸರ್. ಸೊ ಒಂದು ಸ್ಯಾಂಟ್ರೋ ಇದೆಯಲ್ಲ ಸರ್. ಸರ್ ಇದು 2009 ಮಾಡಲಿ ಸರ್. ಇದು AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ ಸರ್. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಬೇಕಂದ್ರೆ ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡ್ತೀವಿ, ಇಲ್ಲ ಅವರೇ ಮಾಡ್ಕೊಳ್ಳಂಗಿದೆ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಅವರೇ ಮಾಡ್ಕೊಳ್ಳಂಗಿದೆ. 1,25,000 ಕೊಡಿ, ಅವರೇ ಮಾಡ್ಕೊಳ್ಳಿ, ಇಲ್ಲ 1,45,000 ಕೊಡಿ, ನಾವು FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ ನೋಡಿ ಯಾವ ತರ ಬೇಕೋ ನೀವು ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. ಸೊ 1,45,000 ಕೊಟ್ಬಿಟ್ಟು ಆರಾಮಾಗಿ ವಿತ್ FC ಇನ್ಶೂರೆನ್ಸ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೊಟ್ಟೋಗ್ಬಿಡ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇದು ನೋಡಿ ಸರ್, ಇದು ಆಟೋಮೆಟಿಕ್ ಸರ್. ಇದು ಓಕೆ ಇದು ಆಟೋಮೆಟಿಕ್ 16-17 ಇದು ಕೂಡ 74,000 ಚೇಂಜ್ ಓಡಿದೆ. ಆಟೋಮೆಟಿಕ್ ಸೆಲೆರಿಯೋ RXT ಕಿಡ್ಡು ಗಾಡಿ. ಇದು ತುಂಬಾ ಚೆನ್ನಾಗಿದೆ ಸರ್. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಆಮೇಲೆ ಏರ್ ಬ್ಯಾಗ್ ಇದೆ. ಗಾಡಿ ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಓಕೆ ಸೊ ಗಾಡಿ ಕೂಡ ಕ್ರೇಜಿ ಆಗಿದೆ, ನೋಡ್ತಾ ಇರಬಹುದು. ವಾಶ್ ಗಿಶ್ ಮಾಡಿ ಕೊಡ್ತೀವಿ ಕೊಡೋ ಟೈಮ್ ನಲ್ಲಿ, ಮದಿದ ಕಡೆ ನಿಲ್ಸಿದೀವಿ ಅಂತ. ಓಕೆ ಸೊ ಪ್ರೈಸು ಸರ್ ಇದು ಬಂದ್ಬಿಟ್ಟು ಸರ್ 2,70,000 ಕೊಟ್ಬಿಡಿ ಸರ್. 7,70,000 ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಫೈನಾನ್ಸ್ ಕೂಡ ಆಟೋಮೆಟಿಕ್ ಬಹಳ ಹುಡುಕ್ತಾ ಇರ್ತಾರೆ, ಆಟೋಮೆಟಿಕ್ ಬೇಕು ಕಡೆ ಆರಾಮಾಗಿ 16-17 ಮಾಡಲ್ ಗಾಡಿ ಆರಾಮಾಗಿ ತಗೊಂಡು ಬಿಡಬಹುದು. ಅದು 2,70,000 ಸಿಗ್ತಾ ಇದೆ ಆಟೋಮೆಟಿಕ್ ವೇರಿಯಂಟ್. ಒಂದು 70,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಬಿಡಬಹುದು. ಸೊ ಹಾಗೆ ಒಂದು ಫಾರ್ಡ್ ಫಿಗೋ ಸರ್ 2010 ಮಾಡಲು ಪೆಟ್ರೋಲ್ ಗಾಡಿ ಸರ್. ಇದು ಟೈಟಾನಿಯಂ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, 2 ಏರ್ ಬ್ಯಾಗ್ ಇದೆ. ಇದರಲ್ಲಿ ನೋಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ನೋಡಿ 2 ಏರ್ ಬ್ಯಾಗ್ ಇದೆ, ಆಮೇಲೆ ಒಳ್ಳೆ ಇಂಟೀರಿಯರ್, ಸೀಟ್ ಕವರು, ಪೆಟ್ರೋಲ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ. ಓಕೆ ಪ್ರೈಸು ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 165 ಕೊಟ್ಬಿಡಿ ಸರ್. ಹೋಗಿ ಸರ್ 165 ಫೈನಲ್ ಮಾಡ್ಬಿಡಿ ಸರ್. ಓಕೆ 165 ನಿಮಗೆ ಒಂದು ಫಾರ್ಡ್ ಫಿಗೋ 2010 ಮಾಡಲ್ ಗಾಡಿ ಸಿಗ್ತಾ ಇದೆ. ಅದು ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ಒಂದು ಸ್ವಿಫ್ಟ್ ಇನ್ನೊಂದಿದೆ, ಸೊ ಡೀಸೆಲ್ ವೇರಿಯಂಟ್ ಗಾಡಿ. 2016 ಮಾಡಲು VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,10,000 ಫೈನಲ್ ಮಾಡ್ಬಿಡಿ ಸರ್. 5,10,000 ಯಾವ ಇಯರ್ ಮಾಡಲ್ ಗಾಡಿ? ಸ್ವಿಫ್ಟ್ ಡೀಸೆಲ್ ಮಾಡಲು ಸೆಕೆಂಡ್ ಓನರ್ VDI ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಪ್ರೈಸ್ ಇನ್ನೊಂದ್ಸತಿ ಒಂದು ಒಳ್ಳೆ ಪ್ರೈಸ್, ಒಂದು ಅಲ್ಲ ಹೇಳೋದು 5,15,000 ಲಕ್ಷ, 5,10,000 ಫೈನಲ್ ಮಾಡ್ಬಿಡಿ ಸರ್. ಓಕೆ 5,10,000 ಒಂದು ಡೀಸೆಲ್ ಗಾಡಿ, ಒಂದು ಸ್ವಿಫ್ಟ್ 2016 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ಇನ್ನೊಂದು ಹೋಂಡಾ ಜಾಜ್ ಇದೆ. ಏನ್ ಸರ್ ಡೀಟೇಲ್ಸ್? 2010 ಮಾಡಲು ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಸೊ ನೋಡ್ತಾ ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಸಿಸ್ಟಮ್ಮು, ಸೀಟ್ ಕವರು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,95,000 2010 ಮಾಡಲ್ ಗಾಡಿ. 10 ಮಾಡಲು ಪೆಟ್ರೋಲ್, ಏರ್ ಬ್ಯಾಗು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಒಂದು 2011 ಮಾಡಲು i20 ಸರ್. ಇದು ಓಕೆ ಸ್ಪೋರ್ಟ್ಸ್, ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ವೀಲ್, ಏರ್ ಬ್ಯಾಗ್ ಇದೆ. ಗಾಡಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. ಓಕೆ 2,55,000. ಆಮೇಲೆ ಇನ್ನೊಂದು ನೋಡಿ ಸರ್, ಪುಟಾಣಿ ವ್ಯಾನ್ ಫುಲ್ ಡಿಮ್ಯಾಂಡ್ ಇದೆ, ಸಾಕ ಡಿಮ್ಯಾಂಡ್, ಕೇಕ್ ತರ ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು 12 ಮಾಡಲು, ಬದ ಇನ್ಶೂರೆನ್ಸ್ ಅವರೇ ಕಟ್ಕೊಳ್ಳಿ, ಬದ 165 ಕೊಟ್ಬಿಡಿ ಸರ್. ಹೋಗಿ ಸರ್ 165 2010 ಮಾಡಲ್ ಗಾಡಿ. ಒಮ್ಮೆ 12 ಸರ್, ಸಾರಿ 12 ಮಾಡಲ್ ಗಾಡಿ, 65 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಆಪಲ್ ಚಿಪ್ ಒಂದು ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಸರ್. 2020 ಮಾಡಲು ಪೆಟ್ರೋಲ್ VXI, ಇದು 2 ಏರ್ ಬ್ಯಾಗ್ ಬರುತ್ತೆ, ಆಪಲ್ ಶೆಪ್. ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವಾಶ್ ಗೀಶ್ ಮಾಡಿ ಕೊಡಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,90,000
95,000 ಮಾಡ್ಬಿಡಿ ಸರ್ ಏನ್ ಸರ್ ಯೋಚನೆ ಮಾಡ್ತಾ ಇದೀರಾ ಪ್ರೈಸ್ ಆ ರೇಂಜ್ಗೆ? ಆರು ಕಾಲ್ ಹೇಳ್ತಾ ಇದ್ದಿದ್ದು ನಿಮ್ ಕಡೆಯಿಂದ ಬಂದ್ರೆ 5,95,000 ಕೊಟ್ಬಿಡಿ ಸರ್. ಓಕೆ 595ಗೆ ಒಂದು 2020 ಮಾಡಲ್ ಗಾಡಿ. ಹೌದು ಸರ್, ಫೈನಾನ್ಸ್ ಕೂಡ ಆಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ವಾಶ್ ಗಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. ಒಂದು 15 ಮಾಡಲು ಸಿಗಲ್ಲ, ಒಂದು 2020 ಮಾಡಲ್ ಇದೆ, ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತದೆ 595ಗೆ. ಸೊ ಹಾಗೆ ಒಂದು ಐಟನ್ ಇದೆ ಸರ್, ಇನ್ನೊಂದು 2008 ಮಾಡ್ಲು. ಓಕೆ ಇದು ಪೆಟ್ರೋಲ್ ಗಾಡಿ, AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡಿ, FC ಅವರೇ ಮಾಡ್ಕೊಳ್ಳಿ. ಓಕೆ 1,85,000ಗೆ ವಿತ್ ಅವರೇ FC ಮಾಡ್ಕೊಳ್ಳಿ. ಓಕೆ ಸೊ ಈ ಆಮೇಲೆ ಐಟನ್ ನೋಡಿದ್ರೆ ಇನ್ನೊಂದು ಚೌಲೆ ಸ್ಪಾರ್ಕ್ ಇದೆ, ಲೋ ಬಜೆಟ್ ಗಾಡಿ, ಒಂದು ಪುಟಾನಿ ಗಾಡಿ, ಬಡೂದ್ ಬಾದಾಮಿ ತರ. ಇದು 2009 ಮಾಡ್ಲು, AC ಪೋಸ್ಟರಿಂಗ್ ಪೌಂಡ್ ಮ್ಯಾಗ್ವೀಲ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, FC ಲ್ಯಾಪ್ಸ್ ಆಗಿದೆ. ಆಸ್ ಇಟ್ ಈಸ್ ಅವರೇ FC ಮಾಡ್ಕೊಳ್ಳಿ, 95,000 ಕೊಟ್ಬಿಡಿ ಸರ್. ಓಕೆ 95,000ಗೆ ಆಸ್ ಇಟ್ ಈಸ್ ಕಂಡೀಷನ್ ಸಿಕ್ಬಿಡುತ್ತೆ ನಿಮಗೆ. ಈ ಒಂದು ಚವಲ್ಲೆ ಸ್ಪಾರ್ಕ್ ಆಫ್ಟರ್ ಮ್ಯಾಗ್ವೀಲ್ ಇದೆ ನೋಡಿ ಸರ್, ನೋಡಿ ಸರ್, ಬನ್ನಿ ಸರ್, ಇಂಟೀರಿಯರ್ ಹೆಂಗಿದೆ ನೋಡಿ ಸರ್. ಓಕೆ ಸೊ ಚೆನ್ನಾಗಿದೆ ಗಾಡಿ, AC ಇದೆ, ಪೋಸ್ಟರಿಂಗ್ ಇದೆ ನೋಡಿ, ಒಳ್ಳೆ ಇಂಟೀರಿಯರ್ ಇದೆ, ಸಿಸ್ಟಮ್ ಇದೆ, ಮ್ಯಾಗ್ವೀಲ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 2 ವೀಲರ್ ಸಿಗಲ್ವಲ್ಲ ಸರ್? ಓಕೆ ಒಂದು 2 ವೀಲರ್ ಬೆಲೆಯಲ್ಲಿ ಹೌದೌದು ಒಂದು ಕಾರ್ ಸಿಕ್ಬಿಡುತ್ತೆ. ಹೌದೌದು ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್, 2012 ಮಾಡ್ಲು ಗಾಡಿ, RXL ಇದು 85 PS ಗಾಡಿ. ಚೆನ್ನಾಗಿ, ಇದು ಸ್ವಲ್ಪ ಇಂಜನ್ ಕೆಲಸ ಇದೆ, ಸ್ವಲ್ಪ ವಾಶ್ ಗೀಶ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,60,000 ಕೊಟ್ಬಿಡಿ ಸರ್. ಹೋಗಿ ಸರ್, 2,60,000 ಗಾಡಿ ಸರ್. ಇದು ಈ ರೈಟು 2 ವೀಲರ್ ಬುಲೆಟ್ ಸಿಗಲ್ಲ ಸರ್ ಇದಕ್ಕೆ. ಡೀಸೆಲ್ ಗಾಡಿ, ಮ್ಯಾಗ್ವೀಲ್ ಇದೆ ನೋಡಿ. ಸೊ ಇಂಟೀರಿಯರ್ ಕೂಡ ಕ್ರೇಜಿ ಆಗಿದೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಏರ್ ಬ್ಯಾಗ್ ಇದೆ, ಸ್ವಲ್ಪ ಸಣ್ಣ ಒಂದು ಇಂಜನ್ ಕೆಲಸ ಮಾಡಬೇಕು. 2,65,000 ಕೊಟ್ಬಿಡಿ ಸರ್. ಓಕೆ 2,65,000ಗೆ ಒಂದು ರೆನಾಲ್ಡ್ ಡಸ್ಟರ್ ಮಾಡ್ಬಿಡಿ ಸರ್, ಮಾಡಿ ಸರ್. ಓಕೆ ಸೊ ಹಾಗೆ ಒಂದು ಸಿಲೇರಿಯಾ ಇದೆ ಸರ್, 2016 ಮಾಡ್ಲಿ, 15 ಮಾಡ್ಲು. ಇದು ಬಂದ್ಬಿಟ್ಟು VXI ಗಾಡಿ, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,60,000 ಮಾಡ್ಬಿಡಿ ಸರ್. ಏನ್ ಸರ್ ಇಷ್ಟೊಂದು ಕಮ್ಮಿ ಕೊಡ್ತಾ ಇದ್ದೀರಾ ಎಲ್ಲ ಗಾಡಿಗಳು? ಆಫರ್ ಸರ್, ಹೋಗಿ ಸರ್, ಮಾಡಿ ಸರ್, ಹೋಗಿ ಸರ್, ಫಿನಿಶ್ ಮಾಡ್ಬಿಡಿ. 2,60,000ಗೆ ಫೈನಲ್ ಮಾಡ್ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಡೀಸೆಲ್ ಗಾಡಿ, 2011 ಮಾಡ್ಲು, ಡೀಸೆಲ್ VDI ಗಾಡಿ, ವಾಶ್ ಮಾಡ್ಬೇಕು. ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್, ಸ್ಟಾಪ್ ಆಗಿ ಗಾಡಿ ತುಂಬಾ ಚೆನ್ನಾಗಿದೆ, AC ಪೋಸ್ಟರಿಂಗ್ ಪೌಂಡ್, ಒಳ್ಳೆ ಟೈರು, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,70,000 ಕೊಟ್ಬಿಡಿ ಸರ್. ಫೈನಲ್ 3,70,000ಗೆ ಒಂದು ಸ್ವಿಫ್ಟ್ ಡೀಸೆಲ್ ಸರ್, ಫೈನಾನ್ಸ್ ಆಗುತ್ತೆ. ಫುಲ್ ಡಿಮ್ಯಾಂಡ್ ಗಾಡಿ ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ, ನಿಮಗೆ ಬಂದು ಸಿಗುತ್ತೆ. ಓಕೆ ಸೊ ಹಾಗೆ ಒಂದು ಬ್ರೆಜಾ ಇದೆ ಸರ್, 2019 ಮಾಡ್ಲು ಗಾಡಿ, ಮದಿದ ಕೆಳಗೆ ನಿಲ್ಸಿದೀವಿ, ಗಾಡಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಟಾಪ್ ಅಂಡ್ ಮಾಡ್ಲು, VDI ಪ್ಲಸ್ ಟಾಪ್ ಅಂಡ್ ಮಾಡ್ಲು, ZDI, ಆಮೇಲೆ AC ಪೋಸ್ಟರ್ ಬಂದು ಮ್ಯಾಗ್ವೀಲ್ ಏರ್ ಬ್ಯಾಗ್ ಇದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 7,70,000 ಕೊಟ್ಬಿಡಿ ಸರ್. 7,70,000ಗೆ 19 ಮಾಡಲ್ ಗಾಡಿ ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್, ಅದಕ್ಕೂ ಫೈನಾನ್ಸ್ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ಒಂದು ನೋಡಿ ಸರ್, ಒಳ್ಳೆ ಸೆಲೆರಿಯೋ ZXI ಟಾಪ್ ಅಂಡ್ ಮಾಡ್ಲು, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಮ್ಯಾಗ್ವೀಲ್, 2 ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 16 ಮಾಡ್ಲು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡಿ ಸರ್. ಫೈನಲ್ ಓಕೆ 3,75,000ಗೆ ಒಂದು ಸೆಲೆರಿಯೋ VXI ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಗಾಡಿ ನೋಡಿ ಎಷ್ಟು ತುಂಬಾ ನೀಟ್ ಆಗಿದೆ. ZXI ಗಾಡಿ ನಿಮಗೆ ಟಾಪ್ ಎಂಡ್, ಸೊ AC ಪವರ್ ಫೋರ್ ವಿಂಡೋಸ್, 12 ಏರ್ ಬ್ಯಾಗ್, ABS, ರಿಮೋಟ್ ಕಂಟ್ರೋಲ್ ಇದೆ, ಒಳ್ಳೆ ಸಿಸ್ಟಮ್, ಸೀಟ್ ಕವರ್ ನೋಡಿ, ಗಾಡಿ ಎಷ್ಟು ನೀಟ್ ಆಗಿದೆ, ಕ್ಲಾಸ್ ಆಗಿದೆ. ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ ಗಾಡಿಲಿ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ನೀಟ್ ಆಗಿದೆ ಗಾಡಿ. ಓಕೆ ಫೈನಲ್ ಸರ್ 3,75,000 ಕೊಟ್ಬಿಡಿ ಸರ್. ಫೈನಲ್ ಓಕೆ 3,75,000ಗೆ ಫೈನಲ್ ಆಗುತ್ತೆ ಈ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು i20 ಸರ್ 2019 ಮಾಡ್ಲು. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್. ಓಕೆ i20 ಏನ್ ಸರ್ ಡೀಟೇಲ್ಸ್? ಸರ್ 2019 ಮಾಡ್ಲು, ಸ್ಪೋರ್ಟ್ಸ್, ಇದು ಸಿಂಗಲ್ ಅನ್ನೋದು ಗಾಡಿ. ಇದು ತುಂಬಾ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 6,15,000 ಕೊಟ್ಬಿಡೋಣ ಸರ್. 6,15,000ಕ್ಕೆ ಫೈನಲ್ ಮಾಡಿ ಸರ್. 2019 ಮಾಡಲ್, ಸಿಂಗಲ್ ಅನ್ನೋದು, ಮ್ಯಾಗ್ವೀಲ್, ಏರ್ ಬ್ಯಾಗು ನೋಡಿ, ಗಾಡಿ ನೀಟ್ ಆಗಿದೆ, ಹೆಂಗಿದೆ ಇಂಟೀರಿಯರ್. ಓಕೆ ನೋಡಿ, ಒಳ್ಳೆ ಸ್ಟೇರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸೀಟ್ ಕವರ್, ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ, ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಕ್ರೇಜ್ ಆಗಿದೆ ಗಾಡಿ. ಫೈನಾನ್ಸ್ ಕೂಡ 70-80% ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ 6,15,000ಗೆ ಫೈನಲ್, 6,15,000ಗೆ ಫೈನಲ್ ಮಾಡ್ಬಿಡಿ ಸರ್. ನಿಮ್ ಕಡೆಯಿಂದ ಬಂದ್ರೆ 6,10,000 ಕೊಟ್ಬಿಡ್ತೀನಿ, ಹೋಗಿ ಸರ್. ಓಕೆ ಇನ್ನೂ 5,000 ಕಮ್ಮಿ ಮಾಡ್ಬಿಟ್ಟು ಮಕ್ಕಳ 6,10,000ಗೆ ಫೈನಲ್ ಆಗುತ್ತೆ. 19 ಮಾಡಲಿ ಸ್ಪೋರ್ಟ್ಸ್ ಗ್ಯಾರಂಟಿ ಒಂದು i20. ಸೊ ಹಾಗೆ ನೆಕ್ಸ್ಟ್ ಒಂದು
2017 ಮಾಡಲು ಇದು ಬಂದ್ಬಿಟ್ಟು i10 ಗ್ರ್ಯಾಂಡ್ ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ನೀಟಾಗಿದೆ, ಪೆಟ್ರೋಲ್ ಗಾಡಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಕೊಡ್ಬಿಡೋಣ ಸರ್. ಹೋಗಿ ಸರ್, ಫೈನಲ್ ಟು ಫೈನಲ್ 4,15,000ಕ್ಕೆ ನೀವು ಒಂದು ಗ್ರ್ಯಾಂಡ್ i10 ಸಿಗುತ್ತೆ. ಸೊ ಹಾಗೆ ಒಂದು ಸಿಯಾಸ್ ಇದೆ ಸರ್, ನೋಡಿ ಸರ್ 2015-16 ಮಾಡಲು VDI, ಇದು VDI ಡೀಸೆಲ್ ಗಾಡಿ. ಹೌದು, ಡೀಸೆಲ್ HVSS ಇಂಜಿನ್ ಸರ್. ಇದು 2 ಏರ್ ಬ್ಯಾಗ್ ಇದೆ, AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ, ಒಳ್ಳೆ ಸಿಸ್ಟಮ್, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ನೀಟ್ ಆಗಿದೆ. ಕೊಡೋ ಟೈಮಲ್ಲಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಫೈನಲ್ ಟು ಫೈನಲ್ 5.5 ಲಕ್ಷ ಕೊಡ್ಬಿಡೋಣ ಸರ್. 5.5 ಲಕ್ಷಕ್ಕೆ ಒಂದು 15-16 ಮಾಡಲ್ ಗಾಡಿ, ಒಂದು ಸಿಯಾಸ್, ಅದು ಡೀಸೆಲ್ ಗಾಡಿ. ಓಕೆ, ಸೊ ಹಾಗೆ ರೆನಾಲ್ಟ್ ಕ್ವಿಡ್ ಇದೆ ಇನ್ನೊಂದು. ಸರ್ 2017 ಮಾಡಲ್ ಸರ್. ಇದು ಕ್ಲೇಂಬರ್, AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,90,000 ಮಾಡ್ಬಿಡಿ ಸರ್. ಓಕೆ, 17 ಮಾಡಲು 2,90,000. ಹೌದು ಹೌದು. ಓಕೆ, ಸೂಪರ್. ಹಂಗಾರೆ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬಿಡ್ಬೋದು ಗಾಡಿ. ಸೊ ಹಾಗೆ ಇನ್ನೊಂದು ಹುಂಡೈ ವರ್ನಾ ಇದೆ ಸರ್, ಡೀಸೆಲ್ ಗಾಡಿ. ಸರ್ 2013 ಮಾಡಲು ಡೀಸೆಲ್ ಗಾಡಿ. ಇದು ಒನ್ ಟೈಮ್ ಆಯಿಲ್ ಸರ್ವಿಸ್ ಮಾಡ್ಕೋಬೇಕು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಒಂದೇ ಬೆಲೆ, ಫೈನಲ್ ಬೆಲೆ. ಎಷ್ಟಕ್ಕೆ? 2,35 ಕೊಟ್ಬಿಡ್ತೀನಿ. ಯಾವ ಮಾಡಲ್ ಗಾಡಿ ಅದು? 13 ಮಾಡಲ್ ಡೀಸೆಲ್ ವರ್ನಾ ಫ್ಯೂಡಿಕ್. ಹೋಗಿ ಸರ್, ನೋಡಿ 2,35,000ಕ್ಕೆ ಒಂದು ವರ್ನಾ ಫ್ಯೂಡಿಕ್ ಕೊಟ್ಬಿಡಿ ಸರ್. ಹೋಗಿ ಸರ್, 13 ಮಾಡಲ್ ಗಾಡಿ ಸಿಗ್ತಾ ಇದೆ. ಹಾಗೆ ಒಂದು i20 2015 ಮಾಡಲು, ಓಕೆ, ಡೀಸೆಲ್ ಸಿಂಗಲ್ ಓನರ್. ಇದು ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪವರ್ ಸ್ಟೀರಿಂಗ್ ಪೌಂಡ್ ಎಲ್ಲ ಇದೆ. ಇದು ಬಂದು ಫೈನಲ್ ಟು ಫೈನಲ್ 5,45,000 ಕೊಟ್ಬಿಡಿ ಸರ್. 5,45 ಗಾಡಿ ಸಿಗುತ್ತೆ. ಓಕೆ, i20 ಇಲ್ವಾ? i20 ಹಾಕಿ ನೋಡೋಣ ಸರ್. ಓಕೆ, ಏನ್ ಸರ್ ಡೀಟೇಲ್ಸ್ ಇರೋದು? ಸರ್ 2014 ಮಾಡಲು ಸೆಕೆಂಡ್ ಓನರ್, 3.5 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. ಓಕೆ, ನೋಡಿ 3.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಗಾಡಿ ಅದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಸರ್ 2009 ಮಾಡಲು, ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು. ಓಕೆ, AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ, ಮ್ಯಾಗ್ ವೀಲ್ ಇದೆ, ಒರಿಜಿನಲ್ ಗಾಡಿ. ಗಾಡಿ ಆಚೆ ನಿಲ್ಸಿದ್ರಿಂದ ಸ್ವಲ್ಪ ಗಲೀಜಾಗಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ, ಒಳ್ಳೆ ಇಂಟೀರಿಯರ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,05,000 ಕೊಟ್ಬಿಡಿ ಸರ್ ಫೈನಲ್. 3,05,000ಕ್ಕೆ 2009 ಮಾಡಲ್ ಗಾಡಿ, ಒಂದು ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲ್ ಸರ್ ಇದು. ಓಕೆ, ಬಿ ವೇರಿಯಂಟ್. ಸೊ ಎಷ್ಟು ಬೇಗ ಆಗುತ್ತೆ ಬೇಗ ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹುಂಡೈ ವರ್ನಾ ಸರ್ 2012 ಮಾಡಲು, ಇದು ಟಾಪ್ ಅಂಡ್ ಮಾಡಲು ಎಕ್ಸೆಸ್. ಓಕೆ, AC ಪವರ್ ಸ್ಟೀರಿಂಗ್ ಪೌಂಡ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ಎಲ್ಲ ಇದೆ. ಇದು ಬಂದು ಫೈನಲ್ ಟು ಫೈನಲ್ 4,15,000 ಕೊಟ್ಬಿಡಿ ಸರ್ ಫೈನಲ್. ಓಕೆ, ನೋಡಿ 12 ಮಾಡಲ್ ಗಾಡಿ ಬೇರೆ 4,15,000 ಮಾಡಿ ಸರ್. ಇದು ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಅಲ್ಲ ಸರ್, ಇದು ಡೀಸೆಲ್ ಸರ್. ಓಕೆ, ಡೀಸೆಲ್ ಗಾಡಿ, ಟಾಪ್ ಅಂಡ್ ಮಾಡಲ್ ಸರ್. ಓಕೆ, ನೆಕ್ಸ್ಟ್ ಇದು ಬೇಡವಾ? ಕಡಿಮೆ ನಿಲ್ಬೇಕಾ? 13 ಮಾಡಲು 2,35 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಅದೇ, ಇವನ್ ತಮ್ಮನೆ ಅಲ್ಲೇ ಇದೆ. ಸೊ ಯಾವ್ದು ಬಜೆಟ್ ಜಾಸ್ತಿ ಆಗಿದೆಯಾ? ಕಡಿಮೆನಲ್ಲಿ 2,35,000ಕ್ಕೆ 13 ಮಾಡಲು ಇನ್ನೊಂದು ವೈಟ್ ಕಲರ್ ಕೊಡ್ತೀನಿ, ತಗೊಂಡೋಗಿ ಸರ್. ಓಕೆ, ಯಾವ್ದು ಬೇಕು ಆರಾಮಾಗಿ ತಗೊಳ್ಳಿ ಸರ್. ಸರ್ ನಮ್ಮ ಹತ್ರ ಬಂದ್ರೆ ಕಡಿಮೆನಲ್ಲೂ ಸಿಗುತ್ತೆ, ಜಾಸ್ತಿ ನಲ್ಸು ಎಲ್ಲಾದ್ರೂ ಗಾಡಿ ಓಡಿಸ್ಬೋದು ಆರಾಮಾಗಿ. ಓಕೆ, ಸೊ ಹಾಗೆ ಒಂದು ಆಲ್ಟೋ 800 ಸರ್. 2013 ಮಾಡಲು ಸೆಕೆಂಡ್ ಓನರ್ ಸರ್. ಇದು AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,90,000 ಕೊಡ್ಬಿಡಿ ಸರ್ ಫೈನಲ್. ಓಕೆ, 1,90,000ಕ್ಕೆ ಗಾಡಿ ಸಿಗುತ್ತೆ. ಓಕೆ, ಸೊ ಇನ್ನೊಂದು ನೋಡಿ ಸರ್ 2017 ಮಾಡಲು, ಆ ಸ್ಪೇರ್ ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಚೂರು ಡೆಂಟು ಕ್ರಾಚಸ್ ಏನಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಕೊಟ್ಬಿಡಿ ಸರ್ ಫೈನಲ್. 4,15,000ಕ್ಕೆ 17 ಮಾಡಲ್ ಗಾಡಿ, ಒಂದು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಇನ್ನೊಂದು ರೆನಾಲ್ಟ್ ಕ್ವಿಡ್ ಸರ್. ಇದು ಬಂದ್ಬಿಟ್ಟು ಸರ್ 2019 ಮಾಡಲು, ಇದು ಕ್ಲೇಂಬರ್. ಓಕೆ, AC ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗು, ಒಳ್ಳೆ ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ, ಕಡಿಮೆ ಓಡಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,55,000 ಕೊಟ್ಬಿಡಿ ಸರ್ ಫೈನಲ್. ಓಕೆ, 2019 ಮಾಡಲ್ 19 ಮಾಡಲ್ ಸಿಂಗಲ್ ಓನರ್, ಕ್ಲೇಂಬರ್, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 3,55,000 ಫೈನಲ್ ಮಾಡ್ಬಿಡಿ ಸರ್. ಓಕೆ, 3,55,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸಿಯಾಜ್ 14-15 ಸಿಂಗಲ್ ಓನರ್, VDI. ಇದು ಕೂಡ ನೀಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಮಾರುತಿ ಗಾಡಿ, ಸರ್ವಿಸ್ ಎಲ್ಲ ನಿಮಗೆ ರೀಸನಬಲ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,25,000 ಕೊಟ್ಬಿಡಿ ಸರ್. ಓಕೆ, 5,25,000ಕ್ಕೆ ಒಂದು ಸಿಯಾಜ್. ಹೌದೌದು ಸರ್. ಹಾಗೆ ಒಂದು ಸವೆಲೆ ಬೀಟ್ ಕೂಡ ಇದೆ, ಬ್ಲಾಕ್ ಕಲರ್. ಏನ್ ಸರ್ ಬ್ಲಾಕ್ ಬ್ಯೂಟಿ ಪ್ರೈಸ್? 2011 ಮಾಡಲು, ಡೀಸೆಲ್ ಗಾಡಿ. ಇದು ಕೂಡ AC ಪವರ್ ಸ್ಟೀರಿಂಗ್ ಪೌಂಡ್, ಒಳ್ಳೆ ಸಿಸ್ಟಮ್, ಸೀಟ್ ಕವರು, 22 ಮೈಲೇಜ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡಿ ಸರ್. 1,75ಕ್ಕೆ ಫೈನಲ್ ಆಗುತ್ತೆ. ಬಿ2 ಡೀಸೆಲ್ ಗಾಡಿ. ಹೌದೌದು. ಒಂದು ಎಸೆಂಟ್ ಇದೆ ಸರ್. 2010 ಮಾಡಲು, ಇದು ಕೂಡ ಸಿಂಗಲ್ ಓನರ್. ನೋಡಿ
ಒಳ್ಳೆ ಹೊಸ ಟೈರು, ಹಾ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟಿದ್ದು ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡಿ ಸರ್. 1,45,000 ಕೊಟ್ಟರೆ ನೀವು ಆರಾಮಾಗಿ ಒಂದು ಅಂಡೆ ಎಸೆಂಟು ಅದು ಗಾಡಿ ಪೆಟ್ರೋಲ್ running ಎಲ್ಲ ವೇರಿಯಂಟು. ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಸಾಯಿ ಒಂದು i20 ಇದೆಯಲ್ಲ ಸರ್? ಸರ್ 2011 ಮಾಡಲು ಡೀಸೆಲ್, ಇದು Okay. ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಆಹಾ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. Okay. ಇದು ಬಂದು ಫೈನಲ್ ಟು ಫೈನಲ್ 1,75,000 ಕೊಟ್ಬಿಡಿ ಸರ್. ಓಕೆ 1,00,000 11 ಡೀಸೆಲ್ ಸರ್, ಇದು i20 11 ಡೀಸೆಲ್ 1,75,000 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸೊ ಹಾಗೆ ಇನ್ನೊಂದು 2007 ಮಾಡಲ್ ಸರ್ ಇದು. ಆಹಾ. VXI ಶಿಫ್ಟ್, ಆಹಾ. AC ಪೋಸ್ಟರಿಂಗ್ ಪಾಯಿಂಟ್ ಇದೆ, ಅದು ಮೇಲೆ ಸ್ಟಿಕರ್ ತಕ್ಕೊಡ್ತೀನಿ. Okay. ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,70,000 ಕೊಟ್ಬಿಡಿ ಸರ್. ಒಂದು 75ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, BXI ಪೆಟ್ರೋಲ್ ವೇರಿಯಂಟು. ಹೌದೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಕೊರಲಾ ಇದೆ ಸರ್. ಕೊರಲಾ ನೋಡಿ ಸರ್. ಸರ್ 2000 ಅದು 3 ಮಾಡಲು. Okay. ಇದು AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಆಹಾ. ಏರ್ ಬ್ಯಾಗು, ಮ್ಯಾಗ್ ವೀಲ್, ABS, ಆಹಾ. ರಿವರ್ಸ್ ಕ್ಯಾಮ್ರಾ ನೋಡಿ, ಒಳ್ಳೆ ಎಲ್ಲ ಬೆನ್ಸ್ ಇದೆ. ತರ ಇದೆ ಸರ್. Okay. 2 ವೀಲರ್ ಬಜೆಟ್. ಇದು ಬಂದ್ಬಿಟ್ಟು ಫೈನಲ್ 1,50,000 ಕೊಟ್ಬಿಡಿ ಸರ್. 2 ವೀಲರ್ ಬಜೆಟ್ ಅಲ್ಲಿ ಕೊರಲಾ ಸಿಡಾನ್ ಗಾಡಿ. ಟಾಪ್ ಅಂಡ್ ಮಾಡಲು. Okay. ಎಲ್ಲ ಫುಲ್ ಲೋಡೆಡ್ ಗಾಡಿ ಇದೆ. ಓಕೆ ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಸರ್. ಸರ್ 2010 ಮಾಡಲು ಆಹಾ. VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡಿ ಸರ್. ಓಕೆ 2,65,000 ಸ್ವಿಫ್ಟ್, ಅದು ನಿಮಗೆ ಡೀಸೆಲ್ ಗಾಡಿ. ಹೌದೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇಯಾನ್ ಇದೆ ಸರ್ ಸರ್. 2012 ಮಾಡಲು ಸಿಂಗಲ್ ಓನರ್ ಇದು. ಹಾ ಆ ಗಾಡಿ AC ಪವರ್ ಸ್ಟೇರಿಂಗ್ ಪೌಂಡು, ಸ್ಪೋರ್ಟ್ಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದು ಬಂದು ಫೈನಲ್ ಟು ಫೈನಲ್ 2,15,000 ಕೊಟ್ಬಿಡಿ ಸರ್. ಓಕೆ 2,15,000 ನಿಮ್ಗೆ ಒಂದು ಇಯಾನ್ ಸಿಗುತ್ತೆ. ಸಿಂಗಲ್ ಓನರ್ ಸರ್. ಓಕೆ ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್ ಸರ್. 2013 ಮಾಡಲು VDI ಸಿಂಗಲ್ ಓನರ್, ಆಹಾ. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡಿ. 4,25,000 13 ಮಾಡಲು ಗಾಡಿ 13 ಮಾಡಲು ಸಿಂಗಲ್ ಓನರ್ ಸರ್. ಸರ್ 820 ಇನ್ನೊಂದು ಬ್ಲಾಕ್ ಕಲರ್. 2009 ಮಾಡಲು ಇದು ಬಂದ್ಬಿಟ್ಟು ಪೆಟ್ರೋಲ್, ಆಹಾ. ಮ್ಯಾಗ್ನ AC ಪೋಸ್ಟರಿಂಗ್ ಪಾಯಿಂಟ್ ಗಾಡಿ ಚೆನ್ನಾಗಿದೆ. ಆಹಾ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,35,000 ಕೊಟ್ಬಿಡಿ ಸರ್. ಓಕೆ ಸರ್. ಫಾರ್ಡ್ ಫಿಯೆಸ್ಟಾ ಸರ್ 2011 ಮಾಡಲು ಡೀಸೆಲ್ಲು, ಫೋರ್ಡ್ ಫಿಯೆಸ್ಟಾ, ಹಾ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್, ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡೋಣ ಸರ್. 195ಕ್ಕೆ. ಹೌದೌದು. ಓಕೆ ಒಂದು ಕಾರ್ಗೋ ಇದೆ ಗಾಡಿ. ಆಮೇಲೆ ಇನ್ನೊಂದು ಬೇಡವಾ, ಕಾರ್ಗೋ ಇದೆ. 2016 ಮಾಡಲು ಸಿಂಗಲ್ ಓನರ್, ಬರೀ 1,40,000 ಕೊಟ್ಬಿಡಿ ಸರ್. ಓಕೆ 16 ಮಾಡಲು ಗಾಡಿ 140ಕ್ಕೆ. ವ್ಯಾನ್ ಫುಲ್ ಡಿಮ್ಯಾಂಡ್ ಇದೆಯಲ್ಲ ಸರ್, ಎಲ್ಲಿ ಹೌದು ಸಿಗ್ತಾ ಸರ್. ಇದೆ ಸರ್. ಸರ್ ಇನ್ನೊಂದು ನೋಡಿ ಶಿಫ್ಟ್, ಹಾ 2006 ಮಾಡಲು, Okay. VXI, AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 1,70,000 ಕೊಟ್ಬಿಡಿ ಸರ್ ಫೈನಲ್. ಓಕೆ 170ಕ್ಕೆ ಒಂದು ಸ್ವಿಫ್ಟ್. ಸರ್ 2010 ಮಾಡಲು ಈಕೋ, ಹಾ. ಗಾಡಿ ಚೆನ್ನಾಗಿದೆ, 7 ಸೀಟು, ಹಾ. ಬರೀ 2,25,000 ಕೊಟ್ಬಿಡಿ ಸರ್. ಓಕೆ 2,20,000 ಒಂದು 2010 ಮಾಡಲು ಗಾಡಿ ಒಂದು ಇಕೋ. ಹಾ. ಸೊ ಹಾಗೆ ಸರ್, ನೆಕ್ಸ್ಟ್ ಇನ್ನೊಂದು 2013 ಮಾಡಲು ಆಹಾ. ಈಕೋ ಸ್ಪೋರ್ಟ್ ಹಾ. ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,35,000 ಕೊಟ್ಬಿಡಿ ಸರ್. ಓಕೆ 3,35,000 ಒಂದು ಇಕೋ ಸ್ಪೋರ್ಟ್. ಹೌದೌದು. Okay. ಇನ್ನೊಂದು ನೋಡಿ ಸರ್, ಪುಟಾನಿ, ಹಾ ಸೆಂಟ್ರೋ. ಪುಟಾನಿ, ಹಾ. ಬಡೂರ ಬಾದಾಮಿ, ಹಾ ಸಣ್ಣ ಬಜೆಟ್, ಹಾ. ಬರೀ 75,000. ಬರೇ ಬರೀ 75,000. AC ಪವರ್ ಸ್ಟೇರಿಂಗ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಕಡೆ ಜಸ್ಟ್ 75,000 ಒಂದು ಕಾರು. 75,000 ಕೊಟ್ಬಿಡಿ ಸರ್. ಓಕೆ ಸೊ ಹಾಗೆ ಸರ್ ಇದು ನೋಡಿ ಸರ್, 2013 ಮಾಡಲು ಡೀಸೆಲ್ ಫೋರ್ಡ್ ಫೀಗೋ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಇದೆ, ಬರೀ 1,95,000 ಕೊಟ್ಬಿಡಿ ಸರ್. ಓಕೆ 1,95,000 ಮಾಡಿ ಸರ್. ಸರ್ ಇನ್ನೊಂದು ನೋಡಿ ಸರ್, 19 ಮಾಡಲು ಸಿಂಗಲ್ ಓನರ್, 7 ಸೀಟರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಮಾಡ್ಕೊಡ್ತೀವಿ. 4,25,000 ಕೊಟ್ಬಿಡಿ ಸರ್. ಓಕೆ ಅದು 4,25,000 ಸಿಗುತ್ತೆ. ಮಾಡಿ ಸರ್, ಮಾಡಿ. ನೆಕ್ಸ್ಟ್ ಯಾವ್ದು ಸಿಗುತ್ತೆ ಸರ್? ಸರ್ ಇನ್ನ ನೋಡಿ, ಹಿಂದೆ ತುಂಬಾ ಗಾಡಿ ಇದೆ ಸರ್, ಫೋಟೋ ತಗೊಳ್ಳಿ ಸರ್. ಓಕೆ ನೋಡೋಣ ಬನ್ನಿ ಸರ್. ಫೋಟೋ ಏನಕ್ಕೆ ಎಲ್ಲ ಫುಲ್ ಗಾಡಿ ಡೀಟೇಲ್ಸ್ ಫುಲ್ ತಿಳಿಸ್ಕೊಟ್ಬಿಡ್ಬೇಕು. ಆಯ್ತಾಯ್ತು, ಬನ್ನಿ ಬನ್ನಿ. ಕಸ್ಟಮರ್ ಬೇಜಾರೇ ಮಾಡ್ಕೊಂಡಂಗಿಲ್ಲ. ಈ ಇಲ್ಲ, ಕಾರ್ ಇಲ್ಲ, ಎಲ್ಲ ನೋಡ್ಲಿ ಸರ್, ಎಲ್ಲ ಗಾಡಿ ನೋಡ್ಲಿ, ಚೆಕ್ ಮಾಡ್ಲಿ, ಆರಾಮಾಗಿ ಮಾತಾಡ್ಲಿ, ನೋ ಪ್ರಾಬ್ಲಮ್. ಓಕೆ ಸರ್ ಇದು ನೋಡಿ ಸರ್, 2011 ಮಾಡಲು ಪೆಟ್ರೋಲ್, ಹಾ. ಬರೀ 1,55,000 ಕೊಟ್ಬಿಡಿ ಸರ್. ಓಕೆ ನೋಡಿ ಸರ್, ಇದು 2011 ಮಾಡಲು ಪೆಟ್ರೋಲ್ ಎಷ್ಟು? ಬರೀ 1,35,000 ಕೊಟ್ಬಿಡಿ ಸರ್. ಹಾ ಆಮೇಲೆ ನೋಡಿ ಸರ್, 2013 ಮಾಡಲು I10, ಬರೀ 2,75,000 ಕೊಟ್ಬಿಡಿ ಸರ್. 2008 ಮಾಡಲು ಬರೀ 1,35,000 ಕೊಟ್ಬಿಡಿ ಸರ್. ಓಕೆ ಸರ್ ಮಾಡಿ ಸರ್. ಕ್ಯಾ ಭಯ ಚಾಯ್